ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆಕ್ ವಿತ್ ಪ್ರೇಮಿಂಗ್ ಕನ್ನಡ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರ್ಬೋದು 40%ಗಿಂತ ಕಡಿಮೆ ಅಂಗವಿಕಲತೆ ಇದ್ದರೂ ಸಿಗುತ್ತೆ ಸರ್ಟಿಫಿಕೇಟ್ ಅಂತ ಅಂದ್ಕೊಂಡು ಇದ್ರ ಬಗೆಗಿನ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಳ್ಬೇಕು ಅಂತಂದ್ರೆ ಎಲ್ಲ ವಿಕಲಚೇತನರಿಗೂ ಇದ್ರ ಬಗ್ಗೆ ಒಂದು ಮಾಹಿತಿ ಇರಲಿ ಅನ್ನೋದಕ್ಕೋಸ್ಕರವಾಗಿ ನಾನು ಈ ವಿಡಿಯೋನ ಮಾಡಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಯಾವುದೇ ವ್ಯಕ್ತಿ 40%ಕ್ಕಿಂತ ಕಡಿಮೆ ಅಂಗವಿಕಲತೆ ಹೊಂದಿದ್ದರೂ ಅವರಿಗೆ ಅಂಗವೈಕಲ್ಯ ಪ್ರಮಾಣ ಪತ್ರ ಹಾಗೂ ಯುಡಿಟ್ ಕಾರ್ಡ್ ವಿತರಣೆ ಮಾಡಬಹುದು ಎಂದು ಆರೋಗ್ಯ ಇಲಾಖೆ ಸೂಚನೆಯನ್ನ ನೀಡಿರುತ್ತೆ. ಈ ಕುರಿತು ಸುತ್ತೋಲೆ ಹೊರಡಿಸಿರುವ ಇಲಾಖೆಯ ಆಯುಕ್ತ ಡಿ ರಂದೀಪ್ ರವರು ಅಧಿಸೂಚಿತ ವೈದ್ಯಕೀಯ ಅಧಿಕಾರಿಗಳು ಅಂಗವೈಕಲ್ಯ ಪ್ರಮಾಣ ಪತ್ರಗಳು ಹಾಗೂ ಯುಡಿಐಡಿ ಕಾರ್ಡ್ಗಳನ್ನು ಯುಡಿಐಡಿ ಪೋರ್ಟಲ್ ಮೂಲಕವೇ ನೀಡಬೇಕು ಎಂದು ತಿಳಿಸಿದ್ದಾರೆ. 2016ರ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ ಪ್ರಕಾರ ಯುಡಿಐಡಿ ಕಾರ್ಡ್ ನೀಡಲು 40%ಕ್ಕಿಂತ ಕಡಿಮೆ ಅಂಗವಿಕಲತೆ ಇರಬಾರದೆಂಬ ಯಾವುದೇ ಷರತ್ತುಗಳಿಲ್ಲ ಎಂದು ವೈದ್ಯಕೀಯ ಪ್ರಾಧಿಕಾರಗಳಿಗೆ ನೀಡಿದ ನಿರ್ದೇಶನದಲ್ಲಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಹೌದು ಫ್ರೆಂಡ್ಸ್, ಈ ಹಿಂದೆ ಏನು 40%ಗಿಂತ ಕಡಿಮೆ ಅಂಗವಿಕಲತೆ ಹೊಂದಿರುವವರಿಗೆ ಯುಡಿಐಡಿ ಕಾರ್ಡ್ ಅನ್ನ ಕೊಡ್ತಾ ಇತ್ತಿಲ್ಲ, ಅದನ್ನ ಈಗ ಬದಲಾವಣೆ ಮಾಡಿ 40%ಗಿಂತ ಕಡಿಮೆ ಅಂಗವಿಕಲತೆ ಇದ್ದರೂ ಸಹ ನಿಮ್ಗೆ ಯುಡಿಐಡಿ ಕಾರ್ಡ್ ಅನ್ನ ನೀಡಬೇಕು ಅನ್ನುವ ಮಾಹಿತಿಯನ್ನ ಇವರು ನೀಡಿದ್ದಾರೆ. ನೀವೇನಾದ್ರೂ ಈಗಾಗಲೇ ಯುಡಿಐಡಿ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ ನಿಮ್ಗೆ 40%ಗಿಂತ ಅಂಗವಿಕಲತೆ ಕಡಿಮೆ ಇದೆ, ನಿಮ್ಗೆ ಯುಡಿಐಡಿ ಕಾರ್ಡ್ ಅನ್ನ ಕೊಡಕ್ಕಾಗಲ್ಲ ಅನ್ನೋದಕ್ಕೆ ನಿಮ್ಮ ಅರ್ಜಿಯನ್ನ ರಿಜೆಕ್ಟ್ ಮಾಡಿದ್ರೆ ಈಗ ನೀವು ಅಪ್ಲೈ ಮಾಡಿದ್ರೆ ನಿಮ್ಗೆ ಈಗ ಯುಡಿಐಡಿ ಕಾರ್ಡ್ ಅನ್ನ ನೀಡ್ತಾರೆ. ಫ್ರೆಂಡ್ಸ್, ಹಾಗೇನೆ 40% ಅಂಗವಿಕಲತೆ ಹೊಂದಿರುವಂತವರಿಗೆ ಯುಡಿಐಡಿ ಕಾರ್ಡ್ ಅನ್ನ ಕೊಡಿ ಅಂತ ಏನು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದರೆ 40% ಕಡಿಮೆ ಇರುವಂತಹ ಯುಡಿಐಡಿ ಕಾರ್ಡ್ ಅನ್ನ ಪಡೆದಂತಹ ಅಂಗವಿಕಲರಿಗೆ ಸರ್ಕಾರದಿಂದ ಅಂಗವಿಕಲರಿಗೆ ನೀಡುವಂತಹ ಸೌಲಭ್ಯಗಳಿಗೆ ನೀವು ಅರ್ಜಿ ಸಲ್ಲಿಸಬಹುದಾ ಇಲ್ವಾ ಅನ್ನುವ ಮಾಹಿತಿಯನ್ನು ಅವರನ್ನು ಕೊಟ್ಟಿಲ್ಲ. ಹಾಗೇನಾದರೂ ಮುಂದಿನ ದಿನಗಳಲ್ಲಿ 40%ಗಿಂತ ಕಡಿಮೆ ಅಂಗವಿಕಲತೆಯನ್ನು ಹೊಂದಿರುವಂತಹ ಅಂಗವಿಕಲರಿಗೆ ಸರ್ಕಾರದಿಂದ ನೀಡುವಂತಹ ಸೌಲಭ್ಯಗಳಿಗೆ ನೀವು ಅರ್ಜಿ ಸಲ್ಲಿಸಬಹುದು ಅನ್ನುವ ಮಾಹಿತಿಯನ್ನೇನಾದರೂ ಬಿಡುಗಡೆ ಮಾಡಿದರೆ ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿ ಮಾಹಿತಿಯನ್ನು ಕೊಡ್ತೇನೆ. ಆಗ ನೀವು ಸರ್ಕಾರದಿಂದ ನೀಡುವಂತಹ ಯೋಜನೆಗಳಿಗೂ ಸಹ ಅರ್ಜಿಯನ್ನು ಹಾಕೊಳ್ಳಿ. ಫ್ರೆಂಡ್ಸ್, ಈ ರೀತಿಯ ಒಂದು ಸಣ್ಣ ಮಾಹಿತಿ ಇತ್ತು. ಈ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಹಾಕೋ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಆದ ತಕ್ಷಣ ಬಂದು ಸಿಗುತ್ತೆ. ಫ್ರೆಂಡ್ಸ್.